ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವು ಫ್ರೀಡಮ್ ಪಾರ್ಕ್ಗೆ ವಿಸಿಟ್ ಮಾಡಿದ್ವಿ. ಈ ಒಂದು ಫ್ರೀಡಮ್ ಪಾರ್ಕ್ ಹಿಂದೆ ಸೆಂಟ್ರಲ್ ಜೈಲ್ ಅಂದರೆ ಕೇಂದ್ರ ಕಾರಾಗೃಹ ಆಗಿತ್ತು. ಇದು ಸೆಂಟ್ರಲ್ ಜೈಲ್ನ ಒಂದು ಎಂಟ್ರೆನ್ಸ್ ಆಗಿತ್ತು. ಹಿಂದೆ ಕೈದಿಗಳನ್ನು ಈ ಒಂದು ದ್ವಾರದ ಮೂಲಕ ಒಳಗೆ ಹೊರಗೆ ಕರೆದುಕೊಂಡು ಹೋಗ್ತಾ ಇದ್ರು. ನೋಡಿ, ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ ಬ್ರಿಟಿಷರು ಕಟ್ಟಿಸಿರುವಂತಹ ಸೆಂಟ್ರಲ್ ಜೈಲ್ ಇದು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರನ್ನ ಇಲ್ಲಿ ಕರ್ಕೊಂಡು ಬಂದು ಕ್ರೂರವಾಗಿ ಹಿಂಸೆ ನೀಡ್ತಾ ಇದ್ರು. ಈ ಗೋಡೆಗಳನ್ನೆಲ್ಲ ಎಷ್ಟು ಎತ್ತರವಾಗಿ ಕಟ್ಟಿದ್ದಾರೆ ನೋಡಿ. ಕೈದಿಗಳು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಕಟ್ಟಿದ್ದಾರೆ. ಹಾಗೆ ಈ ಒಂದು ಗೋಡೆಗಳನ್ನೆಲ್ಲ ಕಟ್ಟಿ ಎಷ್ಟು ವರ್ಷಗಳಾಗಿವೆ, ಆದರೂ ಸಹ ಇವಾಗಲೂ ಸಹ ತುಂಬಾ ಗಟ್ಟಿಯಾಗಿದೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ವೀಕ್ಷಣಾ ಗೋಪುರ, ವಾಚ್ ಟವರ್. ಈ ಒಂದು ವಾಚ್ ಟವರನ್ನು ಬ್ರಿಟಿಷರು ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತಂದರೆ, ಕೈದಿಗಳ ಒಂದು ಚಲನವಲನಗಳನ್ನು ಗಮನಿಸೋದಕ್ಕಾಗಿ ಮಾಡಿದ್ರು. ಅಂದರೆ ಕೈದಿಗಳು ಎಲ್ಲಿ ಬರ್ತಾರೆ, ಅಂದರೆ ಹೇಗೆ ಹೋಗ್ತಾರೆ, ಏನು ಮಾಡ್ತಾರೆ, ಗುಂಪಲ್ಲಿ ಮಾತನಾಡ್ತಿದ್ರೆ ಅವರನ್ನು ಈ ಒಂದು ವಾಚ್ ಟವರಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗೆ ಇಲ್ಲಿ ಇವಾಗ ಸುತ್ತಮುತ್ತಲು ಎಲ್ಲ ಒಳ್ಳೆ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ನೋಡ್ತಿರುವಂಥದ್ದು ಬ್ಯಾರಕಿ. ಈ ಒಂದು ಬ್ಯಾರಕಿಯಲ್ಲಿ ಖೈದಿಗಳೆಲ್ಲ ಮಲಗ್ತಾ ಇದ್ರು. ಇಲ್ಲಿ ಎಟ್ ಎ ಟೈಮ್ ಒಂದು 100 ಜನ ಖೈದಿಗಳು ಮಲಗುವಂತಹ ವ್ಯವಸ್ಥೆಯನ್ನು ಮಾಡಿದ್ರು. ಹಾಗೆ ಇಲ್ಲಿ ಮೇಲ್ಗಡೆ ಎಲ್ಲ ಓಪನ್ ಇರಲಿಲ್ಲ, ರೂಫ್ ಇತ್ತು. ಈಗ ಅದನ್ನೆಲ್ಲ ತೆಗೆದು ಹಾಕಿದ್ದಾರೆ ಅಷ್ಟೇ. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಬ್ಯಾರಕ್ ಎಫ್. ಈ ಒಂದು ಬ್ಯಾರಕ್ ಎಫ್ ಅಲ್ಲಿ ಖೈದಿಗಳು ಸ್ನಾನ ಮಾಡೋದಕ್ಕಾಗಿರ್ಬೋದು, ಬಟ್ಟೆ ಹಾಕೊಳ್ಳೋದಕ್ಕೆ ಇರುವಂತಹ ಒಂದು ರೂಮ್ ಆಗಿತ್ತು. ಇದನ್ನ ಕೂಡ ಒಂದು 100 ಜನ ಉಪಯೋಗ ಮಾಡುವ ಹಾಗೇನೆ ನಿರ್ಮಿಸಿದ್ರು. ಈಗ ನೀವು ನೋಡ್ತಿರುವಂಥದ್ದು ಸೆಲ್ ಯಾರ್ಡ್. ಹಿಂದೆ ಯಾರಾದರೂ ರಾಜಕೀಯದವರಾಗಿರಲಿ ಇಲ್ಲ ದೊಡ್ಡ ವ್ಯಕ್ತಿಗಳಿಗಾಗಿನೇ ಸೆಪ್ರೇಟ್ ಆಗಿ ಒಂದು ಸೆಲ್ಲನ್ನು ನೀಡ್ತಾ ಇದ್ರು. ಇಲ್ಲಿ ಸರಿಯಾಗಿ ತೋರ್ಸೋಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂತಂದರೆ ಎಲ್ಲ ಕಡೆನೂ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ.
ಈಗ ನೀವು ನೋಡ್ಬೋದು ಸುತ್ತಮುತ್ತಲು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಈಗ ನೀವು ನೋಡ್ತಿರುವಂಥದ್ದು ಖೈದಿಗಳಿಗೆ ನಿರ್ಮಿಸಿದಂತಹ ಒಂದು ಆಸ್ಪತ್ರೆ. ಇಲ್ಲಿ ಖೈದಿಗಳಿಗೆ ಅಂತಾನೆ ಆಸ್ಪತ್ರೆ ವಾರ್ಡ್ಗಳಿವೆ. ಇಲ್ಲಿ ಕೆಲವೊಂದಿಷ್ಟು ಕಟ್ಟಡಗಳನ್ನು ಕೆಡವಿ ಹಾಕಿದ್ದಾರೆ, ಒಂದಿಷ್ಟು ಅವಶೇಷಗಳನ್ನು ಉಳಿಸಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂದೆ ಇದ್ದಂತಹ ಒಂದು ಸೆಂಟ್ರಲ್ ಜೈಲ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.